ಇವೆಲ್ಲ ಟೋನರ್ಗಳು ನಮ್ಮ ಸ್ಕಿನ್ನನ್ನು ಲೈಟ್ ಮಾಡೋದಕ್ಕೆ, ಬ್ರೈಟ್ ಮಾಡೋದಕ್ಕೆ, ಮತ್ತು ನಮ್ಮ ಕಲೆಗಳನ್ನ ನಮ್ಮ ಮುಖದ ಮೇಲಿರುವಂಥ ಕಲೆಗಳನ್ನ ದೂರ ಮಾಡೋದಕ್ಕೆ, ಡಾರ್ಕ್ ಸರ್ಕಲ್ದು ಎಲ್ಲದಕ್ಕೂ ಈ ಒಂದು ಟೋನರು ಸಹಾಯ ಮಾಡುತ್ತೆ ಫ್ರೆಂಡ್ಸ್. ದಯವಿಟ್ಟು ಯಾರು ಬೇಜಾರು ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ವಿಡಿಯೋನ 1-2 ಹಾಕಿ ಆದಮೇಲೆ 3-4 ದಿನ ಗ್ಯಾಪ್ ಮಾಡ್ತಾರ ಅಂತೇಳಿ ಯಾರು ಅನ್ನಕ್ಕೆ ಹೋಗ್ಬೇಡ್ರಿ. ಯಾಕಂತ ಅಂದ್ರೆ ನಮ್ಮ ತಂದೆಯವ್ರಿಗೆ ಒಂದು ಸ್ವಲ್ಪ ಹುಷಾರು ಇಲ್ಲದೆ ಇರೋದ್ರಿಂದ ನಾನು ಹಾಸ್ಪಿಟ್ಲಿಗೆ ಓಡಾಡಲೇಬೇಕಾಗತ್ತೆ. ಅದರೊಳಗನ ಒಂದಿನ ಏನಾದರೂ ಮಾಡಿ ಒಂದು ವಿಡಿಯೋ ಹಾಕಬೇಕು ಅಂತ ಪ್ರಯತ್ನ ಮಾಡ್ತೀನಿ. ಆಗದೇ ಇದ್ದಾಗ 1-2 ದಿನ ನನಗೆ ಲೇಟ್ ಆಗುತ್ತೆ. ದಯವಿಟ್ಟು ಹಾಯ್ ಫ್ರೆಂಡ್ಸ್, ನಮಸ್ಕಾರ. ಎಲ್ಲರಿಗೂ ದುರ್ಗಾ ಚಾನಲ್ಗೆ ಸ್ವಾಗತ. ನಮ್ಮ ಸ್ಕಿನ್ನನ್ನು ನಾವು ಹೊಳಪಾಗಿಟ್ಕೋಬೇಕು. ನಮ್ಮ ಸ್ಕಿನ್ ಬಗ್ಗೆ ನಮಗೆ ಕಾನ್ಫಿಡೆಂಟ್ ಇರಬೇಕು. ಅನ್ಇವನ್ ಸ್ಕಿನ್ ಟೋನ್ನ ದೂರ ಮಾಡ್ಕೋಬೇಕು, ಬಂಗು ದೂರ ಮಾಡಬೇಕು, ಡಾರ್ಕ್ ಸರ್ಕಲ್ ದೂರ ಮಾಡಬೇಕು. ಇದೆಲ್ಲನೂ ನಾವು ದೂರ ಮಾಡಿಕೊಂಡು ನಮ್ಮ ಸ್ಕಿನ್ನನ್ನು ನಾವು ಹೆಲ್ದಿಯಾಗಿ ಇಟ್ಕೋಬೇಕು ಅಂತ ಅಂದ್ರೆ ಏನು ಮಾಡಬೇಕು? ಇವತ್ತು ನಾನು ನಿಮಗೆ ಆ ಟಿಪ್ಸನ್ನು ಹೇಳ್ಕೊಡ್ತೀನಿ. ಒಂದು ಒಳ್ಳೆ ಫೇಸ್ ಪ್ಯಾಕನ್ನು ನಿಮ್ಗೆ ಇವತ್ತು ಹೇಳ್ಕೊಡ್ತೀನಿ. ಪ್ರತಿದಿನ ನೀವು ಈ ಒಂದು ರೋಟೀನನ್ನು ನೀವು ಮಾಡಿದ್ದೆ ನಿಜ ಆದ್ರೆ ನಿಮ್ಗೆ ಆದಷ್ಟು ಬೇಗನೆ ನಿಮ್ಗೆ ಒಂದು ಈ ಬಂಗು ಅನ್ನೋದು ಏನೈತಿ, ನಿಮ್ಮ ಮುಖದ ಮೇಲಿರುವಂಥ ಕಪ್ಪು ಕಲೆ ಅನ್ನೋದೇನೈತಿ, ಮತ್ತು ಅನ್ಇವನ್ ಸ್ಕಿನ್ ಟೋನ್ ಅನ್ನೋದೇನೈತಿ, ಅದೆಲ್ಲನೂ ಲೈಟ್ ಆಗ್ತಾ ಬರ್ತೈತಿ. ಅದ್ರ ಬಗ್ಗೆ ನೀವು ಅದನ್ನು ಅಬ್ಸರ್ವ್ ಮಾಡ್ಕೊತ ಹೋಗ್ಬೋದು. ಬಹಳನೇ ಸುಲಭವಾಗಿರುವಂಥ ಹೋಮ್ ರೆಮಿಡಿ ಆಗಿರ್ತೈತಿ. ಈಸಿಯಾಗಿ ನೀವು ಮನೆಯಾಗ ಮಾಡ್ಕೊಳೋವಂಥದ್ದು ಆಗಿರ್ತೈತಿ. ಇದು ನೀವು ಪ್ರತಿದಿನ ಈ ಸ್ಕಿನ್ ಕೇರ್ ರೂಟೀನನ್ನು ನಿಮ್ಮ ಒಂದು ದಿನಚರಿಯಲ್ಲಿ ಅಳವಡಿಸ್ಕೊಂಡ್ರೆ ನಿಮ್ಮ ಸ್ಕಿನ್ನನ್ನು ನೀವು ಹೆಲ್ದಿಯಾಗಿ ಇಟ್ಕೋಬೋದು ಅಂತ ಹೇಳಂದ್ರೆ ನಾನು ಹೇಳ್ತೀನಿ. ಇವತ್ತು ಏನು ಟಿಪ್ಸನ್ನು ಕೊಡೋಕೆ ಬಂದಿದ್ದೀನಿ ಅಂತ ಹೇಳ್ತೀನಿ. ಅದಕ್ಕೂ ಮೊದಲು ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಕ್ಲಿಕ್ ಮಾಡಿರಿ. ಆಲ್ ಬಟನ್ ಕ್ಲಿಕ್ ಮಾಡೋದ್ರಿಂದ ನಾನು ಹಾಕುವಂಥ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಹಾಗಾಗಿ ಆಲ್ ಬಟನನ್ನು ಕ್ಲಿಕ್ ಮಾಡಿರಿ. ಪೂರ್ತಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿರಿ ಅಂತ ಕೇಳ್ಕೊತೀನಿ. ಪೂರ್ತಿ ವಿಡಿಯೋ ನೋಡೋದ್ರಿಂದ ಏನು ಲಾಭನಪ್ಪ ಅಂದರೆ ನಾವು ಏನಾದರೂ ಮಧ್ಯಕ್ಕೆ ಒಂದೊಂದು ಟಿಪ್ಸನ್ನು ಹೇಳಿದಾಗ ಆ ಟಿಪ್ಸು ನೀವು ಸ್ಕಿಪ್ ಮಾಡಿದಾಗ ಹೋಗ್ಬಿಡ್ತೈತಿ. ನಾವೇನು ಹೇಳಿರ್ತೀವಿ ಅಂತೇಳಿ ನಿಮಗದು ಅದನ್ನ ನೋಡದೇ ಇದ್ದಾಗ ನೀವು ಗೊಂದಲಕ್ಕೆ ಬೀಳ್ತಿರೋದಕ್ಕೋಸ್ಕರ ಪೂರ್ತಿ ವಿಡಿಯೋ ನೋಡ್ರಿ ಅಂತ ಹೇಳೋದು ನಾನು. ಈ ಬಂಗು ಹೋಗೋದಕ್ಕೋಸ್ಕರ ನಾನು ಬೇಕಾದಷ್ಟು ಫೇಸ್ ಪ್ಯಾಕ್ಗಳನ್ನ ನಾನು ವಿಡಿಯೋ ಒಳಗೆ ಹಾಕಿದ್ದೀನಿ. ಅದ್ರ ಜೊತೆಗೆ ಈ ಒಂದು ನಾನು ಹೇಳುವಂಥ ಈ ಟಿಪ್ಸನ್ನು ಇವತ್ತು ನೀವು ಫಾಲೋ ಮಾಡಿದ್ದಾದ್ರೆ ಇನ್ನೂ ನಿಮ್ಗೆ ಒಳ್ಳೆ ರಿಸಲ್ಟು ಬರುತ್ತೆ. ಎಷ್ಟು ಈಸಿಯಾಗಿರುವಂಥ ಹೋಮ್ ರೆಮಿಡಿ ಇವತ್ತೈತು ಅಷ್ಟೇ ಎಫೆಕ್ಟಿವ್ ಆಗಿರುವಂಥ ರಿಸಲ್ಟನ್ನು ಇದು ಕೊಡುತ್ತೆ. ಹಾಗಾಗಿ ಎಲ್ಲರೂ ತಪ್ಪದೇನೆ ಈ ಒಂದು ಹೋಮ್ ರೆಮಿಡಿನ ಟ್ರೈ ಮಾಡಿರಿ. ಏನಪ್ಪ ಇಷ್ಟೆಲ್ಲ ಪೀಟಿಗೆ ಕೊಡ್ತಾರೆ ಅಂತ ಅನ್ನೋಕೆ ಹೋಗ್ಬೇಡ್ರಿ. ಏನು ಅಂತ ಅಂದರೆ ಭಾಳನೇ ಸುಲಭ ಆಯ್ತದೆ. ನಾವೀಗ ಮುಖ ತೊಳ್ಕೊಂಬರ್ತೀವಿ. ಮುಖ ತೊಳ್ಕೊಂಡು ಬಂದು ಕ್ಲೆನ್ಸ್ ಮಾಡ್ಕೊಳೋದು ಅಂದರೆ ನಾವೀಗ ಮುಖ ತೊಳೆದಾಗ ನಮ್ಮ ಸ್ಕಿನ್ನು ಕ್ಲೆನ್ಸ್ ಆಗುತ್ತೆ. ನಮ್ಮ ಸ್ಕಿನ್ ಕೇರ್ಗೋಸ್ಕರ ನಾವೇನು ಮಾಡ್ಕೋಬೇಕು ಅಂದ್ರೆ ಕ್ಲೆನ್ಸಿಂಗು, ಟೋನಿಂಗು ಮತ್ತು ಮಾಯಿಶ್ಚರೈಸಿಂಗು ಮತ್ತು ಸನ್ಸ್ಕ್ರೀನ್ ಲೋಷನ್ನು ಇವಷ್ಟೂ ನಾವು ಪ್ರತಿದಿನದ ಒಂದು ಯಾವುದಾದ್ರೂ ಒಂದು ಒಳ್ಳೆ ಒಂದು ಫೇಸ್ ಪ್ಯಾಕು ಇದನ್ನು ನಾವು ಮನೆಯಲ್ಲಿ ಪ್ರತಿದಿನ ನಾವು ಯೂಸ್ ಮಾಡ್ಕೊತ ಬಂದ್ವಿ ಅಂದ್ರೆ ನಮ್ಮ ಮುಖ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತ ಅಂದ್ರೆ ಅದನ್ನು ನಿಮ್ಮಷ್ಟಕ್ಕೆ ನಿಮಗೆ ಅನಿಸ್ಬೋದು, ಅಪ್ಪ ನನ್ನ ಸ್ಕಿನ್ ಎಷ್ಟು ಚೆನ್ನಾಗಿ ಗ್ಲೋ ಆಗಾಕೊಂತೈತಿ ಅಂತ ಹೇಳೋದು ನಿಮ್ಮ ಸ್ಕಿನ್ ಬಗ್ಗೆ ನಿಮಗೆ ಭಾಳ ಖುಷಿ ಆಗುತ್ತೆ. ಆಮೇಲೆ ಎಲ್ಲಾದರೂ ನೀವು ಹೋಗ್ರಿ ನೋಡ್ರಿ, ನೀವು ಹೊರಗೆ ಹೋದಾಗ ನೀವು ಏನೇ ರೆಡಿಯಾಗಿ ಹೋಗ್ರಿ, ಎಷ್ಟೋ ನೀವು ಚೆನ್ನಾಗಿ ರೆಡಿಯಾಗ್ರಿ, ಎಲ್ಲನೂ ಬಿಟ್ಟು ಸೀದಾ ಡೈರೆಕ್ಟಾಗಿ ನಿಮ್ಮ ಮುಖದ ಮೇಲೆ ಲಕ್ಷ್ಯ ಹೋಗುತ್ತೆ. ಏನಿದು ಇಷ್ಟೊಂಡ ಬಂಗಾಗೈತಿ, ಏನಿದು ಇಷ್ಟು ಕಪ್ಪ ಕಲೆಗಳಾಗ್ಯಾವ ನಿನ್ನ ಮುಖದ ಮೇಲೆ, ಇದನ್ನು ಹೋಗ್ಲಾಡ್ಸೋಕ್ಕೆ ಏನಾದರೂ ಒಂದು ಟ್ರೀಟ್ಮೆಂಟ್ ಮಾಡಿಸ್ಕೋಬಾರ್ದಾ? ಅದ್ರ ಬದಲಾಗಿ ಯಾವುದಾದ್ರೂ ಒಂದು ಡಾಕ್ಟ್ರಿಗೆ ತೋರಿಸಿದ್ರೆ ಅದು ಕಡಿಮೆ ಆಗುತ್ತಾ? ನೀ ಅದ್ರ ಬಗ್ಗೆ ಏನು ಟ್ರೀಟ್ಮೆಂಟ್ ಮಾಡೋಂಗಿಲ್ಲ, ಅದಕ್ಕೋಸ್ಕರ ಅದು ಜಾಸ್ತಿ ಹಾಕೊಂತ ಹೊಂಟೈತಿ. ಇದೇ ರೀತಿಯಾಗಿ ಪ್ರತಿಯೊಬ್ಬರು ಯಾರಾದರೂ ಸಹಜವಾಗಿ ನಮಗೆ ಹೇಳುವಂಥ ಮಾತಿದು. ಅದಕ್ಕೋಸ್ಕರ ನಿಮ್ಮ ಸ್ಕಿನ್ನನ್ನು ನೀವು ಕಾಪಾಡ್ಕೊಳೋದಕ್ಕೋಸ್ಕರ ನಾನು ಇವತ್ತು ಒಂದಷ್ಟು ಟೋನರನ್ನು ಹೇಳ್ತೀನಿ ಫ್ರೆಂಡ್ಸ್. ನಾನು ಇವತ್ತು ಒಳ್ಳೊಳ್ಳೆ ಟೋನರನ್ನು ಹೇಳ್ತೀನಿ. ಆದರೆ ಮಾರ್ಕೆಟಿಂದ ತರುವಂಥ ಟೋನರ್ಗಳೆಲ್ಲ ಮನೆಯಲ್ಲಿ ಸೂಪರ್ ಆಗಿರುವಂಥ ಮನೆಯಲ್ಲಿ ಟೋನರ್ಗಳನ್ನ ಭಾಳ ಈಸಿಯಾಗಿ ನಾವು ಮಾಡ್ಕೋಬೋದು. ನೀವು ಅಕಸ್ಮಾತಾಗಿರುವಂಥ ಒಳ್ಳೊಳ್ಳೆ ಟೋನರ್ಗಳನ್ನ ಮಾರ್ಕೆಟಲ್ಲಿ ಇರುವಂಥ ಒಳ್ಳೊಳ್ಳೆ ಟೋನರ್ಗಳನ್ನ ನಮಗೆ ಪರಿಚಯ ಮಾಡಿಕೊಡ್ರಿ ಅಂತ ಅಂದ್ರೆ ಅದನ್ನು ನಾನು ನಿಮಗೆ ಮಾಡಿಕೊಡ್ತೀನಿ. ಟೋನರ್ ಅಂತ ಅಂದ್ರೆ ಮನೆಯಲ್ಲಿ ಇರುವಂಥ ಒಂದಷ್ಟು ಸಾಮಗ್ರಿಗಳಿಂದನೂ ನಾವು ಟೋನರ್ನ ಮಾಡ್ಕೋಬೋದು. ರೋಸ್ ವಾಟ್ರಿಂದನೂ ನಾವು ಟೋನರ್ನ ಮಾಡ್ಕೋಬೋದು. ನಮ್ಮ ಸ್ಕಿನ್ನನ್ನು ನಾವು ಹೈಡ್ರೇಟಾಗಿ ಇಟ್ಕೋಬೋದು, ನಮ್ಮ ಸ್ಕಿನ್ನನ್ನು ನಾವು ಹೆಲ್ದಿಯಾಗಿ ಇಟ್ಕೋಬೋದು, ನಮ್ಮ ಸ್ಕಿನ್ನನ್ನು ನಾವು ಹೊಳಪಾಗಿ ಇಟ್ಕೋಬೋದು ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ನೋಡಿರಿ, ರೋಸ್ ವಾಟ್ರ್ ಮೊದಲಿಗೆ ನಮಗೆ ಬೇಕಾಗಿರುವಂಥದ್ದು ರೋಸ್ ವಾಟರ್. ನಾವು ಈಸಿಯಾಗಿ ಮಾಡ್ಕೊಳೋವಂಥ ಒಂದು ಹೋಮ್ ರೆಮಿಡಿ ಟೋನರ್ ಇದಾಗಿರ್ತೈತಿ ರೋಸ್ ವಾಟ್ರ್. ಇಲ್ಲಿ ನೋಡ್ರಿ, ಈ ರೋಸ್ ವಾಟ್ರನ್ನ ನಾನು ಮನೇಲಿ ಈ ರೀತಿ ರೋಸ್ ವಾಟರ್ನ ಇದರಲ್ಲಿ ಹಾಕಿಟ್ಕೊಂಡಿರ್ತೀನಿ. ಇದರೊಳಗಿಂದ ಹಚ್ಕೊಳೋದಂದ್ರೆ ನಮ್ಗೆ ಸ್ವಲ್ಪ ಇದು ಈ ರೀತಿಯಾಗಿರೋದ್ರಿಂದ ನಮ್ಗೆ ಇದೊಂದು ಹತ್ತಿಯಲ್ಲಾದರೂ ತೊಗೋಬೇಕು, ನಾವು ಒಂದು ಪ್ಯಾಡಲ್ಲಾದರೂ ನಾವು ಅದನ್ನ ನಾವು ತೊಗೋಬೇಕು. ಈ ರೀತಿ ಸ್ಪ್ರೇ ಬಾಟ್ಲಲ್ಲಿ ನಾವು ಹಾಕಿಟ್ಕೊಂಡ್ವಿ ಅಂದ್ರೆ ಯಾವಾಗಾದರೂ ನಾವು ಮುಖ ವಾಶ್ ಮಾಡ್ಕೊಂಡು ಬಂದ ತಕ್ಷಣ, ನಾವು ಮುಖ ತೊಳ್ಕೊಂಡು ಬಂದ ತಕ್ಷಣ ಇದನ್ನು ನಾವು ಸ್ಪ್ರೇ ಮಾಡಿಕೊಂಡು ಒಂದು ಸ್ವಲ್ಪ ಅದನ್ನ ಆರೋ ಮಟ್ಟ ಬಿಟ್ಟು ನಾವು ಏನು ಮಾಯ್ಶ್ಚರೈಸ್ ಸ್ಕಿನ್ ಲೋಷನನ್ನು ನಾವು ಯೂಸ್ ಮಾಡ್ಕೋಬೋದು. ಇಲ್ಲಿ ಬರೀ ಇದು ರೋಸ್ ವಾಟರ್ ಆಗಿರ್ತೈತಿ. ಆದರೆ ಇಲ್ಲಿ ಇನ್ನೂ ಒಂದು ನಾನು ನಿಮಗೆ ತೋರಿಸ್ತೀನಿ. ಇಲ್ಲಿ ನೋಡ್ರಿ, ಇದು
ಇದು ಖಾಲಿ ಆಗ ಬಂದಿತ್ತಾಗಲೇ. ಇದು ಅಂತ ನನಗೆ ಭಾಳ ಇಷ್ಟ. ಯಾಕಂತ ಅಂದರೆ ಇದು ರೋಸ್ ವಾಟರ್ ಅಷ್ಟೇ ಅಲ್ಲ, ಇದರಲ್ಲಿ ಗ್ಲಿಸರಿನ್ ಐತಿ. ಈಗ ನಮ್ಮ ಚಳಿಗಾಲಕ್ಕೆ ನಮ್ಮ ಸ್ಕಿನ್ನು ಭಾಳನ ಒಂದು ಡ್ರೈ ಆಕತಿ, ಆಮೇಲೆ ಅಲ್ಲೆಲ್ಲೆಲ್ಲಿ ಒಂದು ಸ್ವಲ್ಪ ಈ ಸ್ಕಿನ್ನಲ್ಲಿರುವಂಥ ಚರ್ಮ ಸುಲ್ಕೊಂತ ಬರ್ತೈತಿ. ಈ ರೀತಿಯಾಗಿರೋದನ್ನು ಇದು ತಡೆಗಟ್ಟತೈತೆ. ಅದಕ್ಕೋಸ್ಕರ ನಾನೀಗ ಹಿಂದೆ ಒಂದು ಹಳೆಯ ಒಂದು ವಿಡಿಯೋ ಒಳಗೆ ನಾನು ಹಾಕಿದ್ದೀನಿ. ಪ್ರತಿದಿನ ನೀವೆಲ್ಲ ಏನೆಲ್ಲ ಯೂಸ್ ಮಾಡ್ತೀರಿ ನನಗೆ ಹೇಳಿರಿ ಅಂತ ಅಂದಾಗ ನಾನು ಅದನ್ನು ಸನ್ಸ್ಕ್ರೀನ್ ಲೋಷನ್ ಹಚ್ಚೋದು, ಮಾಯ್ಶ್ಚರೈಸರ್ ಹಚ್ಚೋದು, ಮತ್ತು ಇದೊಂದು ಟೋನರನ್ನು ನಾನು ಯಾವ ರೀತಿ ರೆಡಿ ಮಾಡ್ಕೊತೀನಿ ಅನ್ನೋದನ್ನು ಹೇಳಿದ್ದೀನಿ. ಇಲ್ಲಿ ಒಂದು ಪೂರ್ತಿಯಾಗಿತ್ತು ರೋಸ್ ವಾಟ್ರು. ಇದಕ್ಕೆ ನಾನು 4 ಹನಿ, ಬಹಳಷ್ಟಿಲ್ಲ, 4 ಹನಿ ಇದಕ್ಕೆ ಗ್ಲಿಸರಿನನ್ನು ನಾನು ಹಾಕ್ಕೊಂಡಿದ್ದೆ. ಅದಕ್ಕೆ ಪ್ರತಿದಿನ ನಾನು ಬೆಳಗ್ಗೆ ಮುಖ ತೊಳೆದಾಗ ಮಧ್ಯಾಹ್ನ, ನೀವು ಎಷ್ಟು ಸರ್ತಿ ಮುಖ ತೊಳಿದ್ರೋ ಅಷ್ಟು ಸರ್ತಿ ನೀವು ಇದನ್ನ ಸ್ಪ್ರೇ ಮಾಡಿಕೊಂಡು ನಂತರ ಅದು ಆರೋ ಮಟ್ಟ ಬಿಟ್ಟು ನೀವು ನಿಮ್ಮ ಯಾವುದು ಕ್ರೀಮ್ ಆಯ್ತು, ಆಮೇಲೆ ನೀವು ಮಾಯ್ಶ್ಚರೈಸರ್ ಆಯಿತು, ಸನ್ಸ್ಕ್ರೀನ್ ಲೋಷನ್ ಆಯಿತು, ನೀವು ಇಲ್ಲಿ ಬಳಸ್ಕೋಬೋದು. ಸೆಕೆಂಡ್ ಅಂತೂ ಇನ್ನೂ ಒಂದು ಟೋನರನ್ನು ನಾನು ಮಾಡಿದ್ದೆ. ನಿಮಗೆ ಈ ಹಿಂದೆ ನಾನು ನಿಮಗೆ ತೋರಿಸಿದ್ದೀನಿ. ಮತ್ತು ಮುಲೇಟಿ ಕಡ್ಡಿ ಐತಿ, ಕಾಣಿಸ್ತಿರ್ಬೋದು ನಿಮಗೆ ಇದರೊಳಗೆ ನೋಡ್ರಿ, ಮುಲೇಟಿ ಕಡ್ಡಿ. ಈ ಬಂಗಿರೋರಂತೂ ಈ ಒಂದು ಟೋನರನ್ನು ಮಾಡಿ ಇಟ್ಕೊಂಡ್ಬಿಟ್ರಂತೂ ಎಷ್ಟು ಚೆನ್ನಾಗಿರ್ತೈತೆ ಅಂದರೆ ಈ ಟೋನರು. ಇದ್ರೊಳಗೆ ನಾನು ನೀರಿಲ್ಲ ಫ್ರೆಂಡ್ಸ್, ಇದು ರೋಸ್ ವಾಟ್ರು. ಇದನ್ನು ನಾನು ವಿಡಿಯೋನೂ ಹಾಕಿದ್ದೀನಿ. ಇದರಲ್ಲಿ ರೋಸ್ ವಾಟ್ರ್ ಐತಿ, ಫುಲ್ಲಾಗಿ ಇದು ತುಂಬಿರುವಂಥ ರೋಸ್ ವಾಟ್ರು. ಇದಕ್ಕೆ ನಾನು ಒಂದೇ ಒಂದು ಮುಲೇಟಿ ಕಡ್ಡಿನ ಹಾಕ್ಕೊಂಡಿನಿ. ಇಲ್ಲಿ ಮುಲೇಟಿ ಕಡ್ಡಿನ ಹಾಕ್ಕೊಂಡು ಒಂದಿನ ರಾತ್ರಿ ಬಿಟ್ಟು ಪ್ರತಿದಿನ ಇದನ್ನ ನಾವು ಯೂಸ್ ಮಾಡ್ತಾ ಬರಬೇಕು. ನೀವು ಇಷ್ಟು ಮಾಡಿ ಇಟ್ಕೊಂಡಿರ್ತೀವಿ, ಇಷ್ಟು ನೀವು ಬಳಸ್ತೀರಾ ಅಂತ ಹೌದು, ಇದು ಮುಲೇಟಿ ಕಡ್ಡಿದು ನಾನು ನೈಟ್ ಮಲಗೋವಾಗ ನಾನು ಇದನ್ನ ಯೂಸ್ ಮಾಡ್ತೀನಿ. ನೈಟ್ ಮಲಗೋವಾಗ ಈ ಒಂದು ಗ್ಲಿಸರಿನ್ ಏನೈತಿ, ಈ ಗ್ಲಿಸರಿನು ಮತ್ತು ರೋಸ್ ವಾಟರ್ ಏನೈತಿ, ನಾವು ಪ್ರತಿದಿನ ಮುಖ ತೊಳೆದು ಹೊರಗೆ ಬಂದಾದಮೇಲೆ ನಾನು ಇದೊಂದು ಇದನ್ನು ಮಾಡ್ತೀನಿ. ಒಂದು ಕಪ್ಪಗಾಗಿಬಿಟ್ಟಿದೆ ಅಂದರೆ ಇದ್ರದ್ದು ಮುಲೇಟಿ ಕಡ್ಡಿಯ ಒಂದು ಎಲ್ಲ ಎಕ್ಸ್ಟ್ರಾಕ್ಟ್ ಇದ್ರೊಳಗೆ ಬಿಟ್ಕೊಂಡಿರೋದ್ರಿಂದ ನಮ್ಮ ಸ್ಕಿನ್ನಿಗೆ ಬಹಳನೇ ಒಂದು ಒಳ್ಳೆ ಎಫೆಕ್ಟನ್ನು, ಒಳ್ಳೆ ರಿಸಲ್ಟನ್ನು ಇದು ಕೊಡುತ್ತೆ. ಅದಕ್ಕೋಸ್ಕರ ನಾನು ಇದರಲ್ಲಿ ಹಾಕಿಟ್ಟಿದ್ದೀನಿ. ನೋಡ್ಬೋದು, ಇದು ಕಲರ್ ಪೂರ್ತಿಯಾಗಿ ಚೇಂಜ್ ಆಗೈತಿ. ಇದನ್ನೇ ನಾನು ಒಂದು ಮುಲೇಟಿ ಕಡ್ಡಿ ಸೀರಮ್ ಅಂತ ಹೇಳಂದು ನಾನು ವಿಡಿಯೋ ಹಾಕಿದ್ದೀನಿ. ಮುಲೇಟಿ ಬಗ್ಗೆ ನಾನು ಎಷ್ಟೆಲ್ಲ ವಿಡಿಯೋ ಮಾಡಿದ್ದೀನಿ ಅಂತ ಅಂದರೆ ಅದನ್ನು ಎಷ್ಟೆಲ್ಲ ವಿಡಿಯೋ ಹಾಕಿದ್ದೀನಿ ಅಂತ ಅಂದ್ರೆ ಅದ್ರದ್ದು, ಯಾಕಂದರೆ ನಾನು ಈ ಬಂಗಿಗೋಸ್ಕರ ಮುಲೇಟಿ ಪೌಡ್ರ್ ಬೇಕೇ ಬೇಕು ಅಂತ ಹೇಳಂದು ನಾನು ಹೇಳ್ತೀನಿ. ಹಾಗಾಗಿ ಈ ಮುಲೇಟಿ ಬಗ್ಗೆ ಎಷ್ಟೆಲ್ಲ ವಿಡಿಯೋ ಮಾಡಿದ್ದೀನಿ ಅಂತ ಹೇಳೋದು ಅದನ್ನ ಒಂದಿನ ನಾನು ವಿಡಿಯೋ ತೊಗೊಂಬರ್ತೀನಿ, ನಿಮಗೆ ತೋರಿಸ್ತೀನಿ ನಾನು ನಿಮ್ಗೆ ಏನೆಲ್ಲ ವಿಡಿಯೋ ಹಾಕಿದ್ದೀನಿ ಅಂತ ಹೇಳಂದು. ಈ ಮುಲೇಟಿ ಕಡ್ಡಿ ಒಂದು ಟೋನರ್ನ ಮಾಡ್ಕೋಬೇಕು. ಫಸ್ಟಿಗೆ ನಾನು ಪ್ರತಿದಿನ ನೀವು ಬರೀ ರೋಸ್ ವಾಟರನ್ನು ಸ್ಪ್ರೇ ಮಾಡ್ಕೋಬೋದು ಟೋನರ್ ಆಗಿ. ಮತ್ತು ರೋಸ್ ವಾಟ್ರಲ್ಲಿ ಗ್ಲಿಸರಿನನ್ನು 1-2 ಡ್ರಾಪ್ ಪೂರ್ತಿಯಾಗಿ ಬಾಟ್ಲಲ್ಲಿ ರೋಸ್ ವಾಟರ್ ಹಾಕ್ಕೊಂಡು 1-2 ಡ್ರಾಪ್ ಗ್ಲಿಸರಿನ್ ಹಾಕ್ಕೊಂಡು ನಾವು ಸ್ಪ್ರೇ ಮಾಡ್ಕೋಬೋದು. ಇದನ್ನು ಕೂಡ ಒಂದು ಒಳ್ಳೆ ಟೋನರ್ ಆಗಿ ನಮಗೆ ಕೆಲಸ ಮಾಡ್ತೈತಿ. ನಮ್ಮ ಸ್ಕಿನ್ನನ್ನು ಒಂದು ನರಿಶ್ ಆಗಿಡ್ತೈತಿ. ಆಮೇಲೆ ನಮ್ಮ ಸ್ಕಿನ್ ಎಲ್ಲೂ ನಮಗೆ ಡ್ರೈ ಅಂತ ಹೇಳೋದು ಅನ್ಸಂಗಿಲ್ಲ. ಈ ಒಂದು ನಾವು ಟೋನರನ್ನು ಹಾಕ್ಕೊಂಡು ನಾವು ಮಾಯ್ಶ್ಚರೈಸರು ಕ್ರೀಮ್ ಏನು ಹಚ್ಕೊಂಡಾಗಲೂ ನಮ್ಗೆ ಬಹಳನೇ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಇದು ಭಾಳನ ಫೇವ್ರೇಟ್ ಕರೆ ಅಂತ ಅಂದರೆ ಈ ಒಂದು ಟೋನರು ಮುಲೇಟಿ ಕಡ್ಡಿಯ ಟೋನರು. ಈ ಒಂದು ಟೋನರನ್ನು ನಾವು ಯಾಕೆ ಹಾಕೋಬೇಕಪ್ಪ ಸ್ಕಿನ್ಗೆ ಅಂದರೆ ನಮ್ಮ ಸ್ಕಿನ್ನನ್ನು ಹೈಡ್ರೇಟ್ ಇಡುತ್ತೆ, ಆಮೇಲೆ ಮಾಯ್ಶ್ಚರ್ ಆಗಿಡುತ್ತೆ. ನಮ್ಮ ಸ್ಕಿನ್ನಿಗೆ ಇರುವಂಥ ಪೋರ್ಸನ್ನು ಇದು ಟೈಟ್ ಮಾಡೋದಕ್ಕೆ, ಶ್ರಿಂಕ್ ಮಾಡೋದಕ್ಕೆ ಒಂದು ಸಹಾಯ ಮಾಡ್ತೈತಿ. ಆಮೇಲೆ ಇದು ನಮ್ಮ ಸ್ಕಿನ್ನಿಗೆ ಪ್ರೊಟೆಕ್ಟನ್ನು ಕೊಡುತ್ತೆ ನಾವು ಒಂದು ರೋಸ್ ವಾಟರ್ ಹಾಕೋದ್ರಿಂದ. ಹಂಗೆ ಗ್ರೀನ್ ಟೀ ಟೋನರ್ನ ಒಂದು ನಾನು ನಿಮಗೆ ಹೇಳ್ತೀನಿ. ಅದು ನಿಮ್ಮ ಸ್ಕಿನ್ನಿಗೆ ಅಂದರೆ ಆಯಿಲಿ ಸ್ಕಿನ್ ಎದುರಿಗಂತೂ ಬಹಳನೇ ಒಂದು ಒಳ್ಳೆ ಕೆಲಸ ಮಾಡ್ತೈತಿ. ಇದು ಗ್ರೀನ್ ಟೀ ಟೋನರ್ ಅಂತ ಅಂದರೆ ಇದು ಆಯಿಲಿ ಸ್ಕಿನ್ ಇದ್ದವರಿಗೆ ಆ್ಯಕ್ನೆ ಮಾರ್ಕ್ ಇರ್ತಾವೆ, ಈ ಆ್ಯಕ್ನೆ ಮಾರ್ಕ್ ಹೋಗಲಾಡಿಸೋದಕ್ಕೂ ಇದು ಸಹಾಯ ಮಾಡ್ತೈತಿ. ಮತ್ತು ಓಪನ್ ಪೋರ್ಸನ್ನು ಟೈಟ್ ಮಾಡೋದಕ್ಕೂ ಇದು ಸಹಾಯ ಮಾಡ್ತೈತಿ. ಅದಕ್ಕೋಸ್ಕರ ಈ ಒಂದು ಟೋನರನ್ನು ನೀವು ಆರಾಮಾಗಿ ಮನೆಯಲ್ಲಿ ರೆಡಿ ಮಾಡ್ಕೋಬೋದು. ಹೆಂಗಪ್ಪ ಅಂತ ಅಂದ್ರೆ ಒಂದು ಗ್ಲಾಸ್ ನೀರನ್ನು ತೊಗೊಂಡು ನೀರನ್ನು ಕುದಿಸೋಕೆ ಇಟ್ಕೋಬೇಕು. ಒಂದು ಸ್ವಲ್ಪ ನೀರನ್ನು ಒಂದು ಸ್ವಲ್ಪ ಬಿಸಿ ಮಾಡ್ಕೊರಿ. ಬಿಸಿ ಮಾಡ್ಕೊಂಡಾದ್ಮೇಲೆ ಅದನ್ನು ಕೆಳಗಿಳಿಸಿ ಅದರೊಳಗೆ ಈ ಬಿಸಿ ನೀರು ಏನಿರುತ್ತಲ್ಲ ಅದರೊಳಗೆ 2-3 ಈ ಒಂದು ಗ್ರೀನ್ ಟೀ ಬ್ಯಾಗನ್ನು ನೀವು ಬ್ಯಾಗ್ ಆದರೂ ಹಾಕಿರಿ, ಇಲ್ಲ ಅದನ್ನ ಕಟ್ ಮಾಡಾದರೂ ಹಾಕಿ ಕೈ ಬಿಟ್ಬಿಟ್ರೆ ನೀವು 1 ಗಂಟೆ ಬಿಡ್ತಿರೋ, 2 ಗಂಟೆ ಬಿಡ್ತಿರೋ, ಇಲ್ಲ ರಾತ್ರಿ ಹಾಕಿ ಬೆಳಗ್ಗೆ ತನಕ ಬಿಡ್ತಿರೋ ಬಿಟ್ರಿ. ಒಟ್ಟು ಬಿಟ್ಟಾದ್ಮೇಲೆ ಪೂರ್ತಿಯಾಗಿ ಈ ಗ್ರೀನ್ ಟೀ ಒಳಗಿರುವಂಥ ಎಕ್ಸ್ಟ್ರಾಕ್ಟ್ ಅಷ್ಟೂ ಇವು ನೀರು ಹೀರ್ಕೊಂಡಾದ್ಮೇಲೆ ನೀವು ಅದನ್ನ ಸೋಸ್ಕೋಬೇಕಾಗತ್ತೆ. ಸೋಸ್ಕೊಂಡು ಕಲರು ಚೇಂಜ್ ಆಗುತ್ತೆ ನೀರು ಸೋಸ್ಕೊಂಡಾದ್ಮೇಲೆ ಸ್ಪ್ರೇ ಬಾಟ್ಲಿಗೆ ಹಾಕಿ ಇದರಲ್ಲಿ ಒಂದು ಸ್ವಲ್ಪ ಚೆನ್ನಾಗಿ ರೀತಿ ಇದನ್ನ ಶೇಕ್ ಮಾಡ್ಕೊಂಡಾದ್ಮೇಲೆ ನಮ್ಮ ಪೂರ್ತಿಯಾಗಿ ಈ ಗ್ರೀನ್ ಟೀ ಟೋನರ್ ಏನೈತಿ ಇದನ್ನು ನೀವು ಬೇಕಿದ್ರೆ ಮಾರ್ಕೆಟ್ನಾಗ ಹೋಗಿ ಇದ್ರ ರೇಟ್ ಕೇಳ್ರಿ, ನಿಮಗೆ ಎಷ್ಟು ಅದ್ರದ್ದು ರೇಟ್ ಬೀಳ್ತೈತೆ ಅಂತ ಹೇಳೋದು ನಿಮಗೆ ಗೊತ್ತಾಗುತ್ತೆ. ಗ್ರೀನ್ ಟೀ ಒಂದು ಟೋನರ್ ನಮ್ಮ ಮನ್ಯಾಗ ರೆಡಿ ಮಾಡಿಕೊಂಡು ನಾವು ಅದನ್ನ ಪ್ರತಿದಿನ ನಮ್ಮ ಮುಖ ತೊಳೆದಾದ್ಮೇಲೆ ನಾವು ಅದನ್ನ ಸ್ಪ್ರೇ ಮಾಡ್ಕೊತ ಬಂದರೆ ನಮ್ಮ ಆ್ಯಂಟಿ ಆಕ್ಸಿಡೆಂಟ್ ಪ್ರಾಪರ್ಟಿ ಅದರೊಳಗೆ ಇರೋದ್ರಿಂದ ನಮ್ಮ ಸ್ಕಿನ್ನನ್ನು ಟೈಟ್ ಮಾಡ್ತೈತಿ. ಮತ್ತು ನಮ್ಮ ಸ್ಕಿನ್ನಲ್ಲಿರುವಂಥ ಆ್ಯಕ್ನೆನೂ ದೂರ ಮಾಡ್ತೈತಿ, ನಮ್ಮ ಮುಖದ ಮೇಲಿರುವಂಥ ಕಲೆಗಳನ್ನೂ ಇದು ದೂರ ಮಾಡ್ತೈತಿ. ಆಮೇಲೆ ಈ ಒಂದು ನಮ್ಮ ಸ್ಕಿನ್ನಲ್ಲಿರುವಂಥ ಪೋರ್ಸನ್ನು ಅದು ಟೈಟ್ ಮಾಡೋದಕ್ಕೆ ಸಹಾಯ ಮಾಡ್ತೈತಿ. ಇನ್ನೂ ಏನು ಬೇಕು ನಮಗೆ ಈ ಟೋನರಿಂದನೇ ಇಷ್ಟೆಲ್ಲ ಆಗುತ್ತೆ ಅಂತಂದರೆ ಯಾಕೆ ನಾವು ಪ್ರತಿದಿನ ಈ ಒಂದು ಟೋನರನ್ನು ಬಳಸಬಾರ್ದು. ಟೋನರ್ ಏನಪ್ಪ ಅಂತಂದ್ರೆ ನೀವು ಸೌತೆಕಾಯಿ ಇರುತ್ತಲ್ಲ ಚೆನ್ನಾಗಿ ಅದನ್ನ
ತುರ್ಕೋಬೇಕು. ತುರ್ಕೊಂಡಾದ್ಮೇಲೆ ಅದನ್ನ ಪೂರ್ತಿಯಾಗಿ ರಸ ಹಿಂಡಿ ಸೋಸ್ಕೊಂಡು ಟೋನರ್ ಬಾಟ್ಲಲ್ಲಿ ಅದನ್ನ ಹಾಕ್ಕೊಂಡು ಅದರೊಳಗೆ ಬೇರೆ ಏನೂ ಹಾಕೋದು ಅವಶ್ಯಕತೆ ಇಲ್ಲ. ನೀವು ಸ್ವಲ್ಪ ಅಲೋವೆರಾ ಜೆಲ್ಲು, ಸ್ವಲ್ಪ ವಿಟಮಿನ್ ಇ ಕ್ಯಾಪ್ಸೂಲ್ಸನ್ನು ಹಾಕ್ಕೊಂಡು ಅದನ್ನು ಚೆನ್ನಾಗಿ ಶೇಕ್ ಮಾಡಿ ಪ್ರತಿದಿನ ನೀವು ಅದನ್ನು ಸಹಿತ ನಿಮ್ಮ ಟೋನರ್ ಆಗಿ ನೀವು ಬಳಸ್ಕೋಬೋದು. ಇವೆಲ್ಲ ಟೋನರ್ಗಳು ನಮ್ಮ ಸ್ಕಿನ್ನನ್ನು ಲೈಟ್ ಮಾಡೋದಕ್ಕೆ, ಬ್ರೈಟ್ ಮಾಡೋದಕ್ಕೆ ಮತ್ತು ನಮ್ಮ ಕಲೆಗಳನ್ನ ನಮ್ಮ ಮುಖದ ಮೇಲಿರುವಂಥ ಕಲೆಗಳನ್ನ ದೂರ ಮಾಡೋದಕ್ಕೆ, ಡಾರ್ಕ್ ಸರ್ಕಲ್ದು ಎಲ್ಲದಕ್ಕೂ ಈ ಒಂದು ಟೋನರು ಸಹಾಯ ಮಾಡುತ್ತೆ ಫ್ರೆಂಡ್ಸ್. ಯಾಕಂದ್ರೆ ನಮ್ಮ ಸ್ಕಿನ್ನು ಹೆಲ್ದಿಯಾಗಿರೋ ಇಡೋದಕ್ಕೋಸ್ಕರ ಈ ಟೋನರನ್ನು ನಾವು ಬಳಸಲೇಬೇಕಾಗತ್ತೆ. ಪ್ರತಿದಿನ ಕ್ಲೆನ್ಸ್ ಮಾಡಬೇಕು. ಕ್ಲೆನ್ಸಿಂಗು, ಟೋನಿಂಗು ಮತ್ತು ಮಾಯ್ಶ್ಚರೈಸಿಂಗು, ಸನ್ಸ್ಕ್ರೀನ್ ಲೋಷನ್, ನೀವು ಈ ಪೂರ್ತಿಯಾಗಿ 4 ಮೆಥಡನ್ನು ನೀವು ಪ್ರತಿದಿನ ನೀವು ಸ್ಕಿನ್ ಕೇರ್ ರೊಟೀನಲ್ಲಿ ನೀವು ಅಳವಡಿಸ್ಕೋಬೇಕಾಗತ್ತೆ. ಆಮೇಲೆ ಲಾಸ್ಟಿಗೆ ನೀವು ಇನ್ನೂ ಒಂದು ಏನು ಮಾಡ್ಬೇಕಂದ್ರೆ, ಪ್ರತಿದಿನ ನೀವು ಬೇರೆ ಏನೂ ನೀವು ಪ್ಯಾಕ್ ಹಾಕದೇ ಇದ್ರೂ ಚಿಂತೆ ಇಲ್ಲ. ಮೊಸರು ಮತ್ತು ಮುಲೇಟಿ ಪೌಡ್ರು ಪ್ರತಿದಿನ ಅದನ್ನು ಚೆನ್ನಾಗಿ ಒಂದು ಸ್ವಲ್ಪ ಈ ಮುಲೇಟಿ ಪೌಡ್ರು ಒಂದು ಸ್ವಲ್ಪ ಮೊಸರು ಅದನ್ನ ಮಿಕ್ಸ್ ಮಾಡಿಕೊಂಡು ಪ್ರತಿದಿನ ನೀವು ಕ್ಲೆನ್ಸ್ ಮಾಡ್ಕೊರಿ. ಕ್ಲೆನ್ಸ್ ಆದಮೇಲೆ ಪ್ರತಿದಿನ ಈ ಒಂದು ಮುಲೇಟಿ ಮೊಸರನ್ನು ನೀವು ಹಾಕಿ ಚೆನ್ನಾಗಿ ಅದನ್ನ ಮಿಕ್ಸ್ ಮಾಡಿ ಮುಖಕ್ಕೆ ಅಪ್ಲೈ ಮಾಡಿಕೊಂಡು ಒಂದು 15 ನಿಮಿಷ ಬಿಟ್ಟು ಮುಖ ತೊಳೆದಾದಮೇಲೆ ನೀವೊಂದು ಈ ಟೋನರ್ ಏನೈತೆ ಈ ಟೋನರ್ನ ನೀವು ಸ್ಪ್ರೇ ಮಾಡಿಕೊಂಡು ನಂತರ ಒಂದು ಮಾಯ್ಶ್ಚರೈಸರ್, ಸನ್ಸ್ಕ್ರೀನ್ ಲೋಷನನ್ನು ಬಳಸಿದ್ರೆ, ಸನ್ಸ್ಕ್ರೀನ್ ಲೋಷನನ್ನು ಹಚ್ಚಿದ್ರೆ ಅವತ್ತಿನ ದಿನದ ಸ್ಕಿನ್ ಕೇರ್ ರೂಟೀನ್ ನಮ್ಮದು ಅಲ್ಲಿಗೆ ಮುಗಿತೈತೆ. ಬೆಳಗ್ಗೆ ಮಾಡ್ತಿರೋ, ಸಾಯಂಕಾಲ ಮಾಡ್ತಿರೋ ಮಾಡಿರಿ. ಮತ್ತು ರಾತ್ರಿ ನೀವು ಏನು ಮಲಗೋವಾಗ ನೀವೇನು ಈ ಒಂದು ಕುಂಕುಮಾದಿ ತೈಲ ಹಚ್ಕೊತಿರೋ ಅಥವಾ ಈ ಒಂದು ಕೊಬ್ಬರಿ ಎಣ್ಣೆ ಹಚ್ಕೊತಿರೋ ಅಥವಾ ನೀವು ನೈಟ್ ಕ್ರೀಮ್ ಬಳಸ್ತಿರೋ, ಏನನ್ನು ಬಳಸ್ತಿರೋ ಅದನ್ನು ಬಳಸ್ರಿ. ಟೋನರನ್ನು ಪ್ರತಿದಿನ ನೀವು ನಿಮ್ಮ ದಿನಚರಿಯಲ್ಲಿ ಅಳವಡಿಸ್ಕೊಡ್ರಿ ಅಂತ ಹೇಳಂದು ನಾನು ಹೇಳ್ತೀನಿ. ಈ ಟೋನರು ಬಹಳನೇ ನಮ್ಮ ಸ್ಕಿನ್ನಿಗೆ ಒಂದು ಎಫೆಕ್ಟಿವ್ ಆಗಿರುವಂಥ ರಿಸಲ್ಟನ್ನು ಕೊಡೋದ್ರಲ್ಲಿ 2 ಮಾತಿಲ್ಲ ಅಂತ ಹೇಳ್ತೀನಿ ನಾನು. ಬರೀ ಈ ಟೋನರ್ ಇಷ್ಟೆಲ್ಲ ಕೆಲಸ ಮಾಡುತ್ತೆ ಅಂದರೆ ಒಂದು ಬಾಟ್ಲಲ್ಲಿ ಹಾಕ್ಕೊಂಡು ಇದನ್ನ ಪ್ರತಿದಿನ ಯೂಸ್ ಮಾಡೋದ್ರಲ್ಲಿ ಬಂದಿರೋದೇ ರೀತಿ ಆಯಿಲಿ ಸ್ಕಿನ್ ಇದ್ದವರು, ಈ ಆಯಿಲಿ ಸ್ಕಿನ್ನು ಮತ್ತು ಕಾಂಬಿನೇಷನ್ ಸ್ಕಿನ್ ಇದ್ದವರು ಈ ಗ್ರೀನ್ ಟೀ ಟೋನರ್ ಏನು ಹೇಳಿದ್ನಲ್ಲ ಅದನ್ನು ನೀವು ಟ್ರೈ ಮಾಡಿ ನೋಡ್ಬೋದು. ಗ್ರೀಸಿರಿನು ಮತ್ತು ರೋಸ್ ವಾಟ್ರು ಟೋನರ್ ಏನೈತಿ ಅದನ್ನು ನಾರ್ಮಲ್ ಸ್ಕಿನ್ನು ಮತ್ತು ಡ್ರೈ ಸ್ಕಿನ್ ಇದ್ದವರು ಟ್ರೈ ಮಾಡಿ ನೋಡಿರಿ. ಬರೀ ರೋಸ್ ವಾಟ್ರನ್ನ ನೀವು ಆಯಿಲಿ ಸ್ಕಿನ್ ಇದ್ದವರು ನೀವು ಟ್ರೈ ಮಾಡ್ಬೋದು. ಮತ್ತು ಸೌತೆಕಾಯಿ ರಸದ್ದು ಒಂದು ಟೋನರನ್ನು ಹೇಳಿದೆ, ಅದನ್ನಂತೂ ಪ್ರತಿಯೊಬ್ಬರು ನೀವು ಬಳಸ್ಬೋದು. ಅದರೊಳಗೆ ಒಂದು ವಿಟಮಿನ್ಸ್, ನೀವು ಆಯಿಲಿ ಸ್ಕಿನ್ ಇದ್ದರೆ ಒಂದು ಹಾಕೋರಿ ವಿಟಮಿನ್ ಇ ಕ್ಯಾಪ್ಸೂಲ್ಸನ್ನು. ನೀವು ಡ್ರೈ ಸ್ಕಿನ್ ಇದ್ದವರು 2-3 ಹಾಕ್ಕೊಂಡು ನಡೀತೈತಿ. ನಿಮ್ಮ ಟೋನರ್ ಬಾಟ್ಲು ಎಷ್ಟು ದೊಡ್ಡದೈತಿ ಅನ್ನೋದ್ರ ಮೇಲೆ ನಿಮ್ಮ ವಿಟಮಿನ್ ಇ ಕ್ಯಾಪ್ಸೂಲ್ಸನ್ನು ಹಾಕ್ಕೊಂಡ್ರೆ, ಈ ಒಂದು ಬಾಟ್ಲಾಗಾದ್ರೆ ನಾನು ಈಗ ಡ್ರೈ ಸ್ಕಿನ್ ಇದ್ದವ್ರಿಗಾದ್ರೆ ಇದರಲ್ಲಿ 2 ವಿಟಮಿನ್ ಇ ಕ್ಯಾಪ್ಸೂಲ್ಸನ್ನು ನಾವು ಹಾಕೋಬೋದು. ಒಂದು ಸ್ವಲ್ಪ ಅಲೋವೆರಾ ಜೆಲ್ಲನ್ನು ನಾವು ಇದರಲ್ಲಿ ಹಾಕೋಬೋದು. ಇದಕ್ಕಿಂತ ದೊಡ್ಡದೈತಪ್ಪ ಅಂತಂದ್ರೆ ಒಂದು ವಿಟಮಿನ್ ಇ ಕ್ಯಾಪ್ಸೂಲ್ಸನ್ನು ನೀವು ಜಾಸ್ತಿ ಮಾಡ್ಕೋಬೋದು. ಇಲ್ಲಪ್ಪ ನಮ್ಮದು ಆಯಿಲಿ ಸ್ಕಿನ್ ಐತಿ ಅಂತಂದರೆ ಸೌತೆಕಾಯಿ ರಸಕ್ಕೆ 1 ವಿಟಮಿನ್ ಇ ಕ್ಯಾಪ್ಸೂಲ್ಸನ್ನು ಹಾಕ್ಕೊಂಡ್ರೆ ಸಾಕು. ಆಯಿಲಿ ಸ್ಕಿನ್ನು ಮತ್ತು ಕಾಂಬಿನೇಷನ್ ಸ್ಕಿನ್ ಐತಿ ಅನ್ನೋರು, ನೀವು ಡ್ರೈ ಸ್ಕಿನ್ನು ನಾರ್ಮಲ್ ಸ್ಕಿನ್ ಐತಿ ಅನ್ನೋರು 2 ವಿಟಮಿನ್ ಇ ಕ್ಯಾಪ್ಸೂಲ್ಸನ್ನು ಹಾಕೋರಿ. ಇದಕ್ಕಿಂತ ದೊಡ್ಡ ಬಾಟ್ಲ್ ಐತಪ್ಪ ನಮಗೆ ಅಂತ ಅಂದ್ರೆ 3 ನೀವು ಇಲ್ಲಿ ಹಾಕೋಬೋದು. ಆಯಿಲಿ ಸ್ಕಿನ್ ಇದ್ದರು 1 ಹಾಕ್ಕೊಂಡ್ರು ಸಾಕು. ಇಷ್ಟನ್ನು ನಾನು ನಿಮಗೆ ಹೇಳಿದ್ದೀನಿ. ಬಹಳನೇ ಒಂದು ಉಪಯುಕ್ತವಾಗಿರುವಂಥ ಮಾಹಿತಿಯನ್ನು ನಿಮಗೋಸ್ಕರ ಇವತ್ತು ತೊಗೊಂಡು ಬಂದಿದ್ದೀನಿ ಅಂತ ಹೇಳಿದ್ದೀನಿ. ನಾನು ತಿಳ್ಕೊಂಡಿದ್ದೀನಿ. ಎಲ್ಲರಿಗೂ ವಿಡಿಯೋ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ದಯವಿಟ್ಟು ಯಾರು ಬೇಜಾರು ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ವಿಡಿಯೋನ 1-2 ಹಾಕಿ ಆದಮೇಲೆ 3-4 ದಿನ ಗ್ಯಾಪ್ ಮಾಡ್ತಾರೆ ಅಂತ ಹೇಳೋದು ಯಾರೂ ಅನ್ನಕ್ಕೆ ಹೋಗ್ಬೇಡ್ರಿ. ಯಾಕಂತ ಅಂದ್ರೆ ನಮ್ಮ ತಂದೆಯವ್ರಿಗೆ ಒಂದು ಸ್ವಲ್ಪ ಹುಷಾರು ಇಲ್ಲದೆ ಇರೋದ್ರಿಂದ ನಾನು ಹಾಸ್ಪಿಟ್ಲಿಗೆ ಓಡಾಡಲೇಬೇಕಾಗತ್ತೆ. ಅದರೊಳಗನ ಒಂದಿನ ಏನಾದರೂ ಮಾಡಿ ಒಂದು ವಿಡಿಯೋ ಹಾಕಬೇಕು ಅಂತ ಪ್ರಯತ್ನ ಮಾಡ್ತೀನಿ. ಆಗದೇ ಇದ್ದಾಗ 1-2 ದಿನ ನನಗೆ ಲೇಟ್ ಆಗುತ್ತೆ. ದಯವಿಟ್ಟು ಯಾರು ಬೇಜಾರು ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ಆಮೇಲೆ ಅನ್ಸಬ್ ಮಾಡೋಕ್ಕೆ ಹೋಗ್ಬೇಡ್ರಿ. ಇವ್ರು ಒಂದಿನ ಹಾಕಿ ಇಷ್ಟು ದಿನ ಬಿಡ್ತಾರೆ ವಿಡಿಯೋ ಅಂತ ಹೇಳಂದು ನಿಮಗೋಸ್ಕರ ಒಳ್ಳೊಳ್ಳೆ ವಿಡಿಯೋಗಳನ್ನ ನಾನು ತರೋದಕ್ಕೆ ಭಾಳನೇ ಪ್ರಯತ್ನ ಮಾಡ್ತೀನಿ. ತರ್ತಾನೆ ಇರ್ತೀನಿ ಫ್ರೆಂಡ್ಸ್. ಸ್ಕಿನ್ ಕೇರ್ ವಿಡಿಯೋಗಳನ್ನ, ಒಳ್ಳೊಳ್ಳೆ ವಿಡಿಯೋಗಳನ್ನ ತರ್ತಾನೆ ಇರ್ತೀನಿ. ಎಲ್ಲರ ಸ್ಕಿನ್ನು ಹೆಲ್ದಿಯಾಗಿರಲಿ, ಎಲ್ಲರ ಸ್ಕಿನ್ನನ್ನು ನೀವೆಲ್ಲ ಚೆನ್ನಾಗಿಟ್ಕೋರಿ ಅಂತ ಹೇಳ್ತೀನಿ. ಕಲೆ ಮುಕ್ತಗೊಳಿಸ್ಕೋರಿ. ಒಳ್ಳೊಳ್ಳೆ ಒಂದು ಹೋಮ್ ರೆಮಿಡಿಗಳನ್ನ ನಾನು ಹಾಕ್ತಾ ಬಂದಿದ್ದೀನಿ. ಆಮೇಲೆ ತುಳಸಿ ಟೋನರ್ ವಿಡಿಯೋನೂ ನಾನು ಹಾಕಿದ್ದೀನಿ. ಆಮೇಲೆ ಮುಲೇಟಿ ಟೋನರ್ ವಿಡಿಯೋನೂ ಹಾಕಿದ್ದೀನಿ. ಆಮೇಲೆ ಬೇವಿನ ಸೊಪ್ಪಿನ ಟೋನರನ್ನು ನಾನು ಇಲ್ಲಿ ಹಾಕಿದ್ದೀನಿ. ಅದನ್ನು ಬೇವಿನ ಸೊಪ್ಪಿನ ಟೋನರು ಸಹಿತ ನಮ್ಮ ಸ್ಕಿನ್ನಲ್ಲಿರುವಂಥ ಒಂದು ಗುಳ್ಳೆಗಳನ್ನಾತು ಆಮೇಲೆ ಕಲೆಗಳನ್ನಾತು ಹೋಗಲಾಡಿಸೋದಕ್ಕೆ ಸಹಾಯ ಮಾಡ್ತೈತಿ. ಸ್ಕಿನ್ಗೆ ಯಾವ ಒಂದು ಟೋನರ್ ಸೂಟ್ ಆಗುತ್ತೋ ಆ ಟೋನರನ್ನು ನೀವು ಮನೆಯಲ್ಲಿ ಬಳಸ್ಕೋರಿ. ನಿಮ್ಮ ಸ್ಕಿನ್ನನ್ನು ನೀವು ಚೆನ್ನಾಗಿಟ್ಕೋರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಮತ್ತೆ ಒಂದು ಒಳ್ಳೆಯ ಸ್ಕಿನ್ ಕೇರ್ ವಿಡಿಯೋದೊಂದಿಗೆ ನಾನು ಬರ್ತೀನಿ. ಅಲ್ಲಿವರೆಗೂ ಬಾಯ್ ಫ್ರೆಂಡ್ಸ್, ಬಾಯ್.